ಚಂದ್ರಶೇಖರ್ ಸ್ವಾಮಿ ನನ್ನ ಜೊತೆ ಅವ್ರನ್ನ ನಾನು ಮಾತಾಡ್ತೇನೆ. ಸ್ವಾಮೀಜಿ, ತಾವು ಕೂಡ ಈಗ ಬಹಿರಂಗವಾಗಿ ಒಂದು ಮನವಿಯನ್ನು ಕೂಡ ಸಿಎಂ ಮುಂದೆ ಇಟ್ಟಿದ್ರಿ. ಏನ್ ಹೇಳ್ತೀರಿ? ಏನು ಯಾಕೆ ಈ ವಿಚಾರ ಪ್ರಸ್ತಾಪ ಆಯ್ತು? ಯಾಕೆಂತಂದ್ರೆ ಎಲ್ರು ಮುಖ್ಯಮಂತ್ರಿಗಳಾಗಿ ಅನುಭವಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅನುಭವಿಸಿಲ್ಲ. ಈಗ ಅವ್ರದ್ದು ಸರ್ದಿ. ಆದ್ರಿಂದ ಸಿದ್ದರಾಮಯ್ಯನವರು ಅವ್ರಿಗೆ ಬಿಟ್ಕೊಟ್ಟು ಅವ್ರು ಅನುಭವಿಸ್ಲಿ. ಆಮೇಲೆ ಬೇಕಾದ್ರೆ ಪರಮೇಶ್ವರ್ ಬರ್ತಾರೆ, ನಮ್ಮ ಬೈರೇಗೌಡರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಅಂದ್ರೆ ಈಗ ಸಾಕಷ್ಟು ಒಕ್ಕಲಿಗ ಸಚಿವರು ಕೂಡ ಇದ್ದಾರೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ತಮ್ಮ ಒಂದು ಆಗ್ರಹ ಅಂತ. ಈಗ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಇರೋದು ಡಿ.ಕೆ. ಶಿವಕುಮಾರ್ ಅವರ ಅಲ್ವಾ. ಈಗ 135 ಸೀಟ್ ಗೆಲ್ಸಿರೋದು ಯಾರು? ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಡಿ.ಕೆ. ಶಿವಕುಮಾರ್ ಅವರು ದುಡ್ಡು ಖರ್ಚು ಮಾಡಿ ಓಡಾಡಿ ಕೆಲಸ. ಇವ್ರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದಿದ್ರು. ಅದ್ರ ಬಗ್ಗೆನೇ ಹೇಳೋದಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡಬೇಕಾದದ್ದು ಧರ್ಮ. ಅಂದ್ರೆ ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಜೊತೆ ತಾವೇನಾದ್ರು ಮಾತಾಡಿದ್ರ ಅಧಿಕಾರ ಸಂಬಂಧಪಟ್ಟ ಹಾಗೆ ಅಂತ? ನಮ್ಮ ಮನಸ್ಸಿಗೆ ಬಂದದ್ದನ್ನ ನಾವು ಹೇಳ್ತಾ ಇದ್ವಿ. ಅಂದ್ರೆ ಈಗ 2.5 ವರ್ಷ ಆದ್ಮೇಲೆ ಈಗ ಅಧಿಕಾರ ಚೇಂಜ್ ಆಗುತ್ತೆ, ಸಿಎಂ ಬದಲಾಗ್ತಾರೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ ಸ್ವಾಮಿ ತಾವು? ಡಿ.ಕೆ. ಶಿವಕುಮಾರ್ ಅವರು ಆಗ್ಬೇಕಾದ ಧರ್ಮ ಮೊದ್ಲು ಆಗ್ಲಿ, ಆಮೇಲೆ ಬಾಕಿದು ಭಗವಂತನ ಇಚ್ಛೆ. ಅಂದ್ರೆ ಈಗ ಎಷ್ಟು ದಿನಗಳಲ್ಲಿ ಆಗ್ಬೇಕು ಅಂತ ಏನಾದ್ರು ತಾವೇನಾದ್ರು ಮಾತಾಡ್ತೀರ? ಈಗ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ, ಕಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದ್ರೂ ಅವ್ರಿಗೆ ಮನವರಿಕೆ ಮಾಡಿ ಅದು ಮಾಡ್ಕೊಳ್ಬೇಕು. ಅಂದ್ರೆ ಈ ವಿಚಾರವಾಗಿ ಬಹಿರಂಗವಾಗಿ ಇವಾಗ ಹೇಳಿದ್ದೀರಾ, ಮತ್ತೇನಾದ್ರೂ ಭೇಟಿಯಾಗಿ ಪರ್ಸನಲ್ ಆಗಿ ಏನಾದ್ರು ಒತ್ತಡ ಹಾಕುವಂತ ಒತ್ತಡ ಆಗುತ್ತಾ? ಒಕ್ಕಲಿಗರ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಡ್ಬೇಕು ಅನ್ನೋ ವಿಚಾರ ಸಂಬಂಧಪಟ್ಟ ಹಾಗೆ. ಸಮುದಾಯ ಅಂತ ಹೇಳ್ತಾ ಇಲ್ವಲ್ಲ ನಾನು, ಡಿ.ಕೆ. ಶಿವಕುಮಾರ್ಗೆ ಅಂತ ಹೇಳ್ತಾ ಇದ್ದೀನಿ ಹೊರತು ಒಕ್ಕಲಿಗರ ಸಮುದಾಯಕ್ಕೆ ಅಂತ ಹೇಳ್ತಾ ಇಲ್ಲ. ಇದಿಷ್ಟು ಕೂಡ ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತು. ಅಂದ್ರೆ ಈಗ 2.5 ವರ್ಷಗಳ ಆದ ಬಳಿಕ ಅಂತ ನಾನು ಹೇಳೋದಿಲ್ಲ, ಆದ್ರೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ಅಧಿಕಾರವನ್ನ ಬಿಟ್ಕೊಡೋ ಮಾತನ್ನ ಈಗ ವೇದಿಕೆ ಮೇಲೆ ಹೇಳಿದ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಅನಿಲ್ ಕಾಲ್ಕೆರೆ, TV9 ಬೆಂಗಳೂರು.